ನಾವಿವತ್ತು ಪತ್ರೊಡೆ ಮಾಡುವ. ನೋಡಿ, ಈ ಎಲೆಯನ್ನು ಬಾಂಬೆ ಕೆಸು ಅಂತ ಹೇಳ್ತಾರೆ. ಇದಷ್ಟು ತುರಿಸುವುದಿಲ್ಲ, ಇದರಿಂದನೇ ಮಾಡುವ. ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಉಂಟು, ಒಟ್ಟಿಗೆ ಹಾಕಿ ಮಾಡುವ. 4 ಲೋಟ ಅಕ್ಕಿ ಹಾಕಿದ್ದೇನೆ, ನೆಂದಿದೆ ಇದು. ಎಲೆ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಉಂಟು, ಒಟ್ಟಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಮೆಣಸು, ಹುರಿಲಿಲ್ಲ ಇದು, ಹಸಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಜೀರಿಗೆ. ಕಡಿಯುವಾಗ ಒಂದು ತೆಂಗಿನಕಾಯಿ ಕೂಡ ಹಾಕ್ತೇನೆ. ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಅಕ್ಕಿ ಕಡ್ದಾಯಿತು, ಈಗ ಮಸಾಲೆ ಮಾಡುವ. ಸ್ವಲ್ಪ ಹಿಂಗೆ ಹಾಕ್ತೇನೆ. ಇದಕ್ಕೆ ಮಿಕ್ಸ್ ಮಾಡುವ ಮಸಾಲೆ. ಕಲಸಿ ಎಲ್ಲ ಆಯಿತು. ಉಪ್ಪು ಸಾಕಾಗದಿದ್ದರೆ ಹಾಕ್ಬೋದು, ಇದಕ್ಕೆ ಸ್ವಲ್ಪ ಕಡಿಮೆ ಇತ್ತು, ಹಾಕಿದೆ ನಾನು. ಎಲೆಯಲ್ಲಿ ಮಡಚಿಡಬೇಕು, ಎಲೆ ತೊಗೊಳ್ಬೇಕೀಗ. ಅದು ಕಾಗೆ ಒಂದು ಕೂಗ್ತಾ ಉಂಟು, ಇನ್ನು ತಿಂಡಿ ಹಾಕದೆ ಹೋಗುವುದೇ ಇಲ್ಲ ಅದು. ಇದು ಸಾಗುವಾನಿ ಎಲೆ, ಇದರಲ್ಲಿ ಹಾಕಿ ಬೇಯಿಸುವ. ಇದರಲ್ಲಿ ಕಲ್ಲರ್ ಚೆಂದ ಬರ್ತದೆ. ಮಡಚಿ ಇಟ್ಟೆ, ಇನ್ನು ಅರ್ಧ ಗಂಟೆ ಉಂಟು ಬೇಯಲಿಕ್ಕೆ. ಅಷ್ಟೊತ್ತಿಗೆ ಮಸಾಲೆ ಮಾಡುವ. ಮಸಾಲೆಯಲ್ಲಿ ಹಾಕ್ಲಿಕ್ಕೆ ಉಂಟು. ಒಂದು ಮಸಾಲೆ ಮಾಡುವ ಆಯಿತಾ. ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ, ಅದು ಪದಾರ್ಥದಲ್ಲಿ ಹಾಕಿ. ಸ್ವಲ್ಪ ಹುಳಿ, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು. ಕುದಿ ಬರ್ತಾ ಉಂಟು, ಕರಿಬೇವು ಹಾಕ್ತಾ ಇದ್ದೇನೆ ಒಂದೆರಡು. ಇಲ್ಲಿ ಪತ್ರೊಡೆ ಕೂಡ ಬೆಂದಿದೆ. ಸಣ್ಣ ಸಣ್ಣ ಕಟ್ ಮಾಡಿ ಮಸಾಲೆಗೆ ಹಾಕುವ. ಬಿಸಿ ಬಿಸಿಯಾದ ಮಸಾಲೆ ಪತ್ರೊಡೆ ರೆಡಿಯಾಗಿದೆ.